ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಓಕೆ, ನಿನ್ನೆ ಹೇಳಿದ ಪ್ರಕಾರ ಟಾರ್ಗೆಟೇ ಕೊಟ್ಟಿದೆ. ಓಕೆನಾ, 350 ಇಲ್ಲ 250 ಟಾರ್ಗೆಟು ಅಂತ ಹೇಳಿದ್ದೆ. ಓಕೆ, 350 ಮೇಲೆ ಓಪನ್ ಆಗಿದೆ. ನಮ್ದು ಎಲ್ಲಿಂದ ಇತ್ತು ಅಂತಂದರೆ ಈ ಲೆವೆಲ್ 160ಇಂದ. ಓಕೆ, 160ಇಂದ 260, 260ಇಂದ 350, 360 ಅಂತ ಹೇಳಿದೆ ಈ ರೀತಿ. ಸೊ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೋಬೋದು ಒಂದು ಯಾವ ರೀತಿ ಅಂತ. ಈ ರೀತಿ ಗ್ಯಾಪ್ ಅಪ್ ಓಪನ್ ಆದಾಗ, ಓಕೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ನಿಮಗೆ, ಗ್ಯಾಪ್ ಅಪ್ ಓಪನ್ ಆದಾಗ ಪ್ರೈಸ್ ಆ್ಯಕ್ಷನ್ ನೋಡ್ಕೊಳ್ಳಿ ಅಂತ. ಓಕೆನಾ, ಪ್ರೈಸ್ ಆ್ಯಕ್ಷನ್ ಮೇಲ್ಗಡೆ ಇದ್ದರೆ ಮೇಲ್ಗಡೆ ತೊಗೊಳ್ಳಿ, ಕೆಳಗಡೆ ಇದ್ದರೆ ಕೆಳಗಡೆ ತೊಗೊಳ್ಳಿ ಅಂತ. ಬಟ್ ಇವತ್ತು ಯಾವುದೂ ಮೂಮೆಂಟ್ ಆಗಿಲ್ಲ, ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ, ಅದು ಯಾವ ಪ್ರೈಸ್ ಆ್ಯಕ್ಷನ್ ನೋಡ್ಕೋಬೇಕು ಅಂದರೆ ನೀವು 5 ಮಿನಿಟ್ಸಲ್ಲೇ ನೋಡ್ಕೋಬೇಕಾಗುತ್ತೆ ಪ್ರೈಸ್ ಆ್ಯಕ್ಷನ್. ಓಕೆನಾ, ಸೊ ನೋಡಿ, ಮೇಲೋಯ್ತು ಕೆಳಗೆ ಬಂತು, ಮೇಲೋಯ್ತು ಕೆಳಗೆ ಬಂತು. ಯಾವ ರೀತಿ ಆಯಿತು ಪ್ರೈಸ್ ಆ್ಯಕ್ಷನ್ನು? ಈ ಪ್ರೈಸ್ ಸೆಕ್ಷನ್ ಏನಾಗಿರುತ್ತೆ, ಮೇಲೆ ಹೋಗೋದಿತ್ತು. ಮೇಲೆ ಹೋಗಿದ್ದರೆ ಈ ರೀತಿ ಆಗಿದ್ದರೆ ಫರ್ದರ್ ಕಾಲ್ ಸೈಡ್ ಹೋಗ್ತಿದ್ವಿ, ಮತ್ತು 460 ಲೆವೆಲಿಗೆ ಕೂತ್ಕೊಳ್ಬೋದಾಗಿತ್ತು. ಓಕೆನಾ, ಅದಾದ ತಕ್ಷಣ ಮಾರ್ಕೆಟ್ ಒಂದೇ ರೇಂಜಲ್ಲಿ ಫಾಲೋಅಪ್ ಮಾಡ್ತು. ಅದಾದ ತಕ್ಷಣ 2 ಆದ ತಕ್ಷಣ ಕೆಳಗಡೆ ಬಿತ್ತು. ನಾನು ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿದ್ದೆ 2 ಆದ ತಕ್ಷಣ ನೋಡೋಣ ಅಂಥೇಳಿ. ಬಟ್ 2 ಆದ ತಕ್ಷಣ ನೋಡ್ಬೋದು, ಯಾವುದೇ ರೀತಿ ಮೂಮೆಂಟ್ ಇಲ್ಲ. ಓಕೆನಾ, ಇಲ್ಲಿಂದ ಏನಾದರೂ ರಿಜೆಕ್ಷನ್ ತೊಗೊಂಡು, ಅದನ್ನು ಹೇಳಿದ್ದೆ ನಾನು ಮಾರ್ನಿಂಗಲ್ಲೇ. ನಾನು ಫಸ್ಟ್ ಕ್ಯಾಂಡಲ್ದು ಓಕೆನಾ ಹೈ ಎಸ್ ಇಟ್ಕೊಂಡು, ಓಕೆ, ನಾನು ಬೇಕಾದರೆ ಒಂದು ಪುಟ್ ಸೈಡ್ ಟ್ರೈ ಮಾಡ್ತೀನಿ ಅಂತ. ಬಟ್ ಪುಟ್ ಸೈಡ್ ಏನಾಯಿತು, ಇಲ್ಲಿ ಕೆಳಗಡೆ ಬಂದಾಗ ಒಳ್ಳೆಯೇ ಕೊಡ್ತಾಯಿತ್ತು, ಇಲ್ಲ ಅಂತ ಇಲ್ಲ. ಬಟ್ ಇಲ್ಲಿ ಮೇಲೆ ಬಂದಾಗ ಮತ್ತೆ ಇಲ್ಲೊಂದು ಚೂರು ಮೇಲೆ ಬಂತು. ಆವಾಗ ಒಂದು 30 ರೂಪಾಯಿ ಇದೆ ಅಂದ್ಕೊಳ್ಳಿ, ಸಾರಿ 100 ರೂಪೀಸ್ ಇದೆ ಅಂದ್ಕೊಳ್ಳಿ. 100 ರೂಪೀಸ್ ಇರೋದು 60 ರೂಪೀಸ್ ಬಂದಾಗ ನಮ್ಮದು ಏನಾಗಿರುತ್ತೆ, 30 ರೂಪೀಸ್ ಇರುತ್ತೆ. ಓಕೆನಾ, ನಾನು ಇದು ಔಟ್ ಆಫ್ ದ ಮನಿದು ಮಾತಾಡ್ತಾ ಇದ್ದೀನಿ, ಅಕಸ್ಮಾತ್ ಯಾರಾದರೂ ತೊಗೊಂಡಿದ್ರೆ. ಅದಕ್ಕೆ ನಾನು ಏನು ಮಾಡಿದೆ, ಎಕ್ಸಿಟ್ ಮಾಡಿಸಿದ್ದೆ. ಇಂದ ಮನಿ ಇದ್ದವರಿಗೆ ಅವ್ರಿಗೆ ಗೊತ್ತು, ನನ್ನ ಜೊತೆ ಇದ್ದವರಿಗೆ ಅವರು ಎಕ್ಸಿಟ್ ಮಾಡಲ್ಲ. ಯಾಕಂತಂದರೆ ಅವರು 230ಗೆ ಬೈ ಮಾಡಿರ್ತಾರೆ. ಓಕೆನಾ, ಇಲ್ಲಿದ್ದಾಗ 230 ಬೈ ಮಾಡಿರ್ತಾರೆ. ಓಕೆ, ಮೇಲ್ಗಡೆ ಇದ್ದಾಗ ಇಲ್ಲಿ ಕೆಳಗಡೆ ಬರೋವರೆಗೂ ಏನಾಗಿರುತ್ತೆ, 280 ಏನೋ ಆಗಿರುತ್ತೆ. ಓಕೆನಾ, 280 ಆಗಿರುತ್ತೆ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಒಂದು 50+ ನಡೀತಾ ಇದೆ. ಅವ್ರೇನು ಮಾಡ್ತಾರೆ, ಇಟ್ಕೋತಾರೆ, ಇಲ್ಲ ಅಂತಿಲ್ಲ. ಇಲ್ಲಿ ಬಂದಾಗ ಮತ್ತೆ ಏನಾಗುತ್ತೆ, ಒಂದು 260 ಬರುತ್ತೆ. ಮತ್ತು ಇಲ್ಲಿ ಕೆಳಗೆ ಬಂದಾಗ ಮತ್ತೆ 280 ತೋರಿಸುತ್ತೆ. ಮತ್ತು ಇಲ್ಲಿ ಮೇಲೆ ಹೋದಾಗ ಮತ್ತೆ ಒಂದು ಏನು ಮಾಡುತ್ತೆ, ಮತ್ತೆ ಕಾಸ್ಟ್ ಬರುತ್ತೆ ಅಷ್ಟೇ ಇಂದ ಮನಿ ಇದ್ದಾಗ. ಬಟ್ ಓ ಟಿ ಎಮ್ ಮನಿ ಹಾಗಲ್ಲ. ಓಕೆನಾ, ಓ ಟಿ ಎಮ್ ಮನಿ ಹೇಗಾಗುತ್ತೆ ಅಂತಂತಂದರೆ, ಇಲ್ಲಿದ್ದಾಗ ನಿಮ್ಮದು 60 ರೂಪಾಯಿ ಇದೆ ಅಂದ್ಕೊಳ್ಳಿ. ಓಕೆನಾ, ಇಲ್ಲಿ ಬಂದಾಗ 100 ರೂಪಾಯಿ ಆಗುತ್ತೆ. ಓಕೆ, 100 ರೂಪಾಯಿ ಆಗುತ್ತೆ. ಇಲ್ಲಿ ಬಂದಾಗ ಏನಾಗುತ್ತೆ, ನಿಮ್ಮದು 80 ರೂಪಾಯಿ ಆಗುತ್ತೆ. ಇಲ್ಲಿ ಬಂದಾಗ ಏನಾಗುತ್ತೆ, ಮತ್ತೂ ಒಂದು ನಿಮಗೆ 90 ರೂಪಾಯಿ ತೋರಿಸುತ್ತೆ. 100 ರೂಪಾಯಿನೂ ತೋರಿಸಲ್ಲ, ಹೌದಾ? ಇದು ಕಾಸ್ಟ್ ಆದರೂ ತೋರಿಸುತ್ತೆ 280. ಬಟ್ ಇದು ತೋರಿಸಲ್ಲ, 90 ರೂಪಾಯಿ ತೋರಿಸುತ್ತೆ. ಮತ್ತು ಇಲ್ಲಿಂದ ಮೇಲಿಂದ ಹೋಗುತ್ತೆ, 60 ರೂಪಾಯಿ ಇರೋದು ಏನಾಗುತ್ತೆ, 50 ರೂಪಾಯಿನ 40 ರೂಪಾಯಿನ ತೋರಿಸುತ್ತೆ. ನಿಮ್ದು ಎಸ್ 30 ರೂಪಾಯಿ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಎಸ್ ಇಟ್ಟಾಗ ಚಾನ್ಸಸ್ ಇರುತ್ತೆ. ಓಕೆ, ಓ ಟಿ ಎಮ್ ಮನಿಯಲ್ಲಿ. ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳೋದು, ಇಂದ ಮನಿಯಲ್ಲಿ ಟ್ರೇಡ್ ಮಾಡಿ ಅಂತ. ಇಂದ ಮನಿಯಲ್ಲಿ ಏನಾದ್ರು ಟ್ರೇಡ್ ಮಾಡಿದರೆ ಒಳ್ಳೆಯವ್ರದ್ದು ಏನು ಎಸ್ ಹಿಟ್ ಆಗ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ. ನಾನು 400 ಕಡೆ ಎಸ್ ಈ ಲೆವೆಲಿಗೆ ಬಂದರೆ ಕಾಲಿಂದ ಪರ್ಮನೆಂಟಾಗಿ ಎಕ್ಸಿಟ್ ತೊಗೊಳ್ಳಿ ಅಂತ ಹೇಳಿದ್ದೆ. ಓಕೆ, ಟೆಲಿಗ್ರಾಮ್ ಚಾನಲಲ್ಲಿ ನೀವು ನೋಡ್ಕೋಬೋದು, ಟೆಲಿಗ್ರಾಮ್ ಚಾನಲಲ್ಲಿ. ಓಕೆ, ಸೊ ಗ್ಯಾಪ್ ಅಪ್ ತುಂಬಾ ಓಪನ್ ಆಗಿದೆ. ಓಕೆ, ಈಗ ಇದರದ್ದು ಕ್ಲೋಸಿಂಗ್ ಲೆವೆಲ್ ಬಂದುಬಿಟ್ಟು ಇಲ್ಲಿದೆ 160 ಲೆವೆಲ್. ಓಕೆ, ಇದರ ಕ್ಲೋಸಿಂಗ್ ಬಂದುಬಿಟ್ಟು 260 ಇದೆ. ಓಕೆ, ನಾನು ನಿಮಗೆ ಹೇಳಿದ್ದೆ 260ಇಂದ 160. ಓಕೆ, ಇಲ್ಲಿ ಏನಾದರೂ ಫ್ಲ್ಯಾಟ್ ಓಪನ್ ಆಗಿದ್ದರೆ ಮತ್ತೆ ಇದು ಬಂದುಬಿಟ್ಟು 360 ಟಾರ್ಗೆಟು ಅಂತ. ಓಕೆನಾ, ಇದು ಒಂದು ಬಾಕಿ ಇದೆ ರೀಟೇಲ್ ಸಲುವಾಗಿ. ಮಾರನೇ ದಿವಸ ಮಂಡೇ ದಿವಸ ಇಲ್ಲಿ ಬಂದು ಮತ್ತೆ ಈ ಟಾರ್ಗೆಟಿಗೆ ಹೋಗುತ್ತೋ, ಈ ಟಾರ್ಗೆಟ್ ಅಂದರೆ ಈ ಟಾರ್ಗೆಟಿಗೆ ಹೋಗೋಂಗಿಲ್ಲ, 320 ಟಾರ್ಗೆಟಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ಒಂದು 30 ಪಾಯಿಂಟ್ ಗ್ಯಾಪ್ ಇರಲೇಬೇಕು. ಓಕೆನಾ, ನಮ್ಮದು ಬುಕ್ಕಿಂಗು ಇಲ್ಲಿರುತ್ತೆ. ಇಲ್ಲಿಂದ ಫರ್ದರ್ ಬೀಳೋ ಚಾನ್ಸಸ್ ಕಾಣಿಸ್ತಾ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, 380 ಲೆವೆಲು. ಓಕೆ, 380 ಲೆವೆಲು ಮೇಲ್ಗಡೆ ಅಂತಂತಂದರೆ ನಾನು 430 ಮೇಲ್ಗಡೆ ಏನಾದರೂ ಓಪನ್ ಆದರೆ ನಾನು ಫರ್ದರ್ ಕೊಡ್ತೀನಿ. ಟಾರ್ಗೆಟ್ ಬಂದುಬಿಟ್ಟು 580 ಆಗುತ್ತೆ. ಇಲ್ಲಾಂದರೆ ರೌಂಡ್ ಫಿಗರ್ ಇದೆ ಇಲ್ಲೊಂದು. ಓಕೆನಾ, ಸೈಕಾಲಜಿಕಲ್ ನಂಬರ್ ಇದೆ. 400ಇಂದನೂ ನೀವು ಎಂಟ್ರಿ ತೊಗೋಬೋದು. 400ಇಂದ 500, 530 ಲೆವೆಲ್ವರೆಗೂ ಹೋಗ್ಬೋದು. ಯಾಕಂದರೆ ಇಲ್ಲಿ ಮತ್ತೆ ಸೈಕಾಲಜಿಕಲ್ ನಂಬರ್ ಬರುತ್ತೆ. ಓಕೆನಾ, ಸೊ ಅದಕ್ಕೆ ಒಂದು 30 ಪಾಯಿಂಟ್ ಹೆಚ್ಚಿಗೆ ಮಾಡಿಕೊಂಡು, ಜಾಸ್ತಿ ಮಾಡಿಕೊಂಡು 530ವರೆಗೂ ಹೋಗ್ಬೋದು, ಇಲ್ಲ ಅಂತಿಲ್ಲ. ಓಕೆನಾ, ಸೊ ಓಕೆ, 380 ಲೆವೆಲಿಂದ ಏನಾದರೂ ಮೇಲ್ಗಡೆ ಬಂದರೆ, ಅಕಸ್ಮಾತ್ ಇಲ್ಲಿಂದನೇ ಏನಾದರೂ ರಿವರ್ಸ್ ಆದರೆ ಮತ್ತು ಇಲ್ಲಿಗೆ ಬಂದರೆ ಮತ್ತು ಒಂದು ರಿಜೆಕ್ಷನ್ ನಾನು ನೋಡ್ತಿದ್ದೀನಿ. ಯಾಕಂದರೆ 270ಇಂದ 280 ಅಂದರೆ ಮತ್ತೆ 100 ಪಾಯಿಂಟ್ ಆಗುತ್ತೆ. 100 ಪಾಯಿಂಟಿಂದ ಮತ್ತೆ ಮೇಲ್ಗಡೆ ಫರ್ದರ್ ಮೇಲೆ ಹೋದರೆ
ಮತ್ತು 480 ಲೆವೆಲ್. ಅದೇ ಈ ಲೆವೆಲ್ ಹೇಳಿದ್ನಲ್ಲ, ಈ ಲೆವೆಲ್. ಓಕೆನಾ, ಇಲ್ಲಿಂದ ಫ್ಲ್ಯಾಟ್ ಓಪನ್ ಆಗಿಬಿಟ್ಟು. ಬಟ್ ನಾನು ನೋಡ್ತಾ ಇಲ್ಲ, ಯಾಕಂತಂದರೆ ಮೇಲೆ ಹೋಗೋದಿತ್ತು ಅಂದರೆ ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಕೆಳಗೆ ಬರ್ತಿರಲಿಲ್ಲ. ಬಟ್ ನೋಡೋಣಂತೆ. ಓಕೆ, ಈ ಲೆವೆಲ್ ಒಂದು ಲೈನ್ ಹಾಕಿ ಇಟ್ಕೊಳ್ಳಿ. 270 ಕೆಳಗೆ ಏನಾದರೂ ಬಂದರೆ 160 ಮತ್ತು 060 ಲೆವೆಲ್ಲು. ಇದ್ರ ಮೇಲ್ಗಡೆ ಏನಾದರೂ ಬಂದರೆ, ಓಕೆ, ಇದ್ರ ಒಳಗಡೆ ಏನಾದರೂ ಬಂದರೆ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಎಲ್ಲಿವರೆಗೂ ಅಂದರೆ 340 320ವರೆಗೂ. ಓಕೆ, ಈ ಲೆವೆಲ್ವರೆಗೂ ಬೇಕಾದರೆ ಬುಕ್ ಮಾಡ್ಕೋಬೋದು. ಇಲ್ಲಿ ಶಾರ್ಟಲ್ಲಿ, ಇದು ಕಾಲಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಪುಟ್ಟಲ್ಲಿ ಬೇಕಾದರೆ ನೀವು ಆರಾಮಾಗಿ ಇಲ್ಲಿಂದ ಬರ್ತಾಯಿದ್ರೆ ಇಲ್ಲಿವರೆಗೂ ನೀವು ಆರಾಮಾಗಿ ಪುಟ್ಟಲ್ಲಿ ಟಾರ್ಗೆಟ್ ಮಾಡ್ಬೋದು. ಇಲ್ಲ ಅಂತಂದರೆ ಬೆಟ್ರು ಅಂತಂದರೆ ಹೇಳ್ತಿದ್ದೀನಲ್ಲ, ಮಂಡೇ ಮತ್ತು ಟ್ಯೂಸ್ಡೇ ನಮ್ಮದು ಬಂದಾಗ ನಾವು ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಟ್ರೇಡ್ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಟ್ರೇಡ್ ಮಾಡಬೇಕು. ಓಕೆ, ಇನ್ನೊಂದು ಡೌಟು ನಾನು ನಿಮಗೆ ಹೇಳಿದ್ದೆ ಏನು ಅಂತಂತಂದರೆ ವೀಕ್ಲಿ ಕ್ಯಾಂಡಲ್ಲು ಫಾರ್ಮೇಷನ್ನು. ಓಕೆ, ನನಗೆ ಇನ್ನೂ ಜೂನಲ್ಲೇ ಇದೆ ಅಂತ ನೋಡ್ಬೋದು. ಇನ್ನೂ ಜೂನಲ್ಲೇ ಇದೆ. ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಅದು ಯಾಕೆ ಅಂತ. ಅದಕ್ಕೇನು ಈ ಮೂಮೆಂಟ್ ಬರ್ತಾ ಇರ್ಬೇಕೇನೋ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತೆ. 3 ಕ್ಯಾಂಡಲ್, ಹಿಂದಿನ ಕ್ಯಾಂಡಲ್ ನೋಡ್ಕೊಳ್ಳಿ ನೀವು, ಇದ್ರ ಒಳಗಡೆನೇ ಇತ್ತು. ಓಕೆನಾ, ಇದ್ರ ಒಳಗಡೆ ಇದನ್ನು ಡೋಜಿ ಕ್ಯಾಂಡಲ್ ಇತ್ತು. ಯಾವ ರೀತಿ ಇತ್ತು ಎಕ್ಸಾಕ್ಟ್ಲಿ ಅಂತಂತಂದರೆ ಈ ರೀತಿ ಫಾರ್ಮೇಷನ್ ಇತ್ತು, ಗ್ರೀನ್ ಕ್ಯಾಂಡಲ್ ಇದೇ ರೀತಿ. ಇದೇನಿದೆಯಲ್ಲ, ಇದು ಸ್ವಲ್ಪ ಬಾಡಿ ಸ್ವಲ್ಪ ದೊಡ್ಡದಿತ್ತು. ಸೊ ಹಿಂದ್ಗಡೆ ಬೇಕಾದರೆ ನೀವು ನೋಡ್ಕೊಳ್ಳಿ ನಂದು ಎನಾಲಿಸಿಸಲ್ಲಿ. ಈಗ ನೋಡಿದ್ರೆ ಸಿಗೋಂಗಿಲ್ಲ. ಓಕೆ, ಸೊ ಈ ರೀತಿ ಫಾರ್ಮೇಷನ್ ಇತ್ತು. ಬಟ್ ಈ ಫಾರ್ಮೇಷನ್ನ ಬ್ರೇಕ್ ಮಾಡಿದೆ ಮಾರ್ಕೆಟ್. ಈ ರೀತಿ ಡೈಮಂಡ್ ಶೇಪಲ್ಲಿತ್ತು ಕ್ಯಾಂಡಲ್ಸ್. ಇದನ್ನು ಬ್ರೇಕ್ ಮಾಡಿದೆ ಈಗ ಮೇಲ್ಗಡೆ. ಈ ಲೆವೆಲ್ ಅಂತೂ ನಾನು ನಿಮಗೆ ಹೇಳಿದ್ದೀನಿ, ಈ ಲೆವೆಲ್ ಬ್ರೇಕ್ ಮಾಡಿದೆ. ಇದು ಲೆವೆಲ್ ಬ್ರೇಕ್ ಮಾಡಿದ ಮೇಲೆ ಅದೇ ಹೇಳ್ತಿದ್ದೀನಲ್ಲ, ಒಂದು ಸೈಕಾಲಜಿಕಲ್ ನಂಬರ್ ಬರ್ತಾಯಿದೆ 24,500. ಈ ಲೆವೆಲ್ವರೆಗೂ ಹೋಗ್ತಿರ್ಬೇಕು. ಅದು ಗ್ಯಾಪ್ ಅಪ್ ಓಪನ್ ಆದರೆ ಮತ್ತೆ ನಾನು ಹೇಳಿದ್ದೀನಿ ನನಗೆ ಹೆಂಗೆ ಅಂತಂತಂದರೆ ಬಾಟಮಲ್ಲಿ ಇಲ್ಲಿ ನೋಡಿ, ಬಾಟಮಲ್ಲಿ 1 2 ಮತ್ತು ಇಲ್ಲೊಂದು ರೆಡ್ ಆಗಿದೆ. ಅದಕ್ಕೆ ರೆಡ್ ಇದ್ದಿದ್ದ ಸಲುವಾಗಿ ನಾನು ನಿಮಗೆ ಮತ್ತೆ ಪುಟ್ ಸೆಟ್ ರೇಟ್ ಕೊಡ್ತಾಯಿದ್ದೀನಿ. ಅಕಸ್ಮಾತ್ ಇದು ಏನಾದರೂ ಗ್ರೀನ್ ಕ್ಯಾಂಡಲ್ ಇದ್ದರೆ ಹಿಂಗೆ ಹಾಕ್ತಾನೆ ಇರುತ್ತೆ. ಬಟ್ ಒಂದೇ ಗ್ರೀನ್ ಕ್ಯಾಂಡಲಿಗೆ ಡಿಸಿಷನ್ ತೊಗೊಳೋದು ಬೇಡ. ಇಲ್ಲಿದೆ ನೋಡಿ, ಒಂದು ಕ್ಯಾಂಡಲಿಗೆ ನೆಕ್ಸ್ಟ್ 2 3. ಸೊ ಒಂದು ಕ್ಯಾಂಡಲಿಗೆ ಡಿಸಿಷನ್ ಬೇಡ. ಅದಕ್ಕೆ ಲೋ ಬ್ರೇಕ್ ಆದಮೇಲೆ ಬೇಕಾದರೆ ಪುಟ್ ಸೈಡ್ ನೋಡೋಣ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ನೋಡೋಣ, ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಬಟ್ ಬಿ ಕೇರ್ಫುಲ್. ಓಕೆನಾ, ಎಲ್ಲಿವರೆಗೂ ಈ ಲೆವೆಲು ಬ್ರೇಕ್ ಆಗೋದಿಲ್ವೋ. ಓಕೆ, ಇದು 400 ಲೆವೆಲ್ಲು, ಇದು 200 ಲೆವೆಲ್ಲೇ ಅಂದ್ಕೊಳ್ಳಿ. ಇವೆರಡು ಲೆವೆಲ್ ಮಧ್ಯದಲ್ಲಿ ಇದು ಏನಾಗಿರುತ್ತೆ, ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಈ ಮಧ್ಯದಲ್ಲಿ ನಿಮಗೆ ಗೊತ್ತೇ ಇದೆ, ನಾನು ಹೇಳೋದು ಬೇಕಾಗಿಲ್ಲ. ಮೇಲಿದ್ದರೆ 30 ಪಾಯಿಂಟ್ ಎಸ್ ಎಲ್ ಇಟ್ಕೊಳ್ಳಿ, ಫರ್ದರ್ ಕೆಳಗಡೆ ನೋಡಿ. ಕೆಳಗಡೆ ಇದ್ದರೆ ಫರ್ದರ್ 30 ಪಾಯಿಂಟ್ ಮುಟ್ಕೊಂಡು ಮೇಲ್ಗಡೆ ಟಾರ್ಗೆಟ್ ನೋಡಿ. ಬಟ್ ಜಾಸ್ತಿ ಟಾರ್ಗೆಟ್ ಸಿಗೋಂಗಿಲ್ಲ ನಿಮಗೆ, ಒಂದು 30 ಪಾಯಿಂಟು 50. ಯಾಕಂದರೆ ಭಯ ಇರುತ್ತೆ ಇಲ್ಲಿಂದ ಏನು ಮತ್ತೆ ಯಾಕಂದರೆ ಇಲ್ಲಿಂದ ತೊಗೋತಿರ್ತೀರ ಅಂದ್ಕೊಳ್ಳಿ, ಇಲ್ಲಿಂದ ಮತ್ತೇನು ರಿಜೆಕ್ಷನ್ ತೊಗೊಳುತ್ತಾ ಗೊತ್ತಾಗಲ್ಲ. ಬಟ್ ಇಲ್ಲಿಂದ ಬರ್ತದೆ, ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತಾ ಗೊತ್ತಾಗಲ್ಲ. ಅದಕ್ಕೆ ಈ ಟಾರ್ಗೆಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಆಮೇಲೆ ಏನಾದರೂ ಸೆಟಪ್ ಸಿಕ್ಕರೆ, ಪ್ರೈಸ್ ಆ್ಯಕ್ಷನ್ ಸೆಟಪ್ ಸಿಕ್ಕರೆ ಅವಾಗ ಬೇಕಾದರೆ ಹೋಗ್ಬೋದು. ಓಕೆ, ನಾನು ಕೆಳಗೆ ಹೋಗ್ಬೋದು, ಮೇಲೆ ಹೋಗ್ಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.